ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಥರ ಟಾಪಿಕ್ ಮಾಡೋದು ಫಸ್ಟ್ ಟೈಮ್. ಸೊ ಏನಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ಅದನ್ನು ಶೇರ್ ಮಾಡ್ಕೋಬೇಕು ಅನಿಸ್ತು. ನನಗೆ ತುಂಬ ವರ್ಕ್ ಆಗಿದೆ, ಅಂದರೆ 99% ವರ್ಕ್ ಆಗಿದೆ. ಹಾಗಾಗಿ ಸೊ ಉಲ್ಫ್ಗೆ ಒಂದು ಥ್ಯಾಂಕ್ಸನ್ನು ಹೇಳೋಣ. ನಿಮ್ಗಳಿಗೂ ಕೂಡ ಕೆಲವೊಬ್ಬರೆಲ್ಲ ಟ್ರೈ ಮಾಡ್ತಿರ್ತಾರಲ್ವ, ಸೊ ಅವರಿಗೂ ಹೆಲ್ಪ್ ಆಗಲಿ ಅಂತ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನನ್ನ ಹಾಸ್ಪಿಟಲ್ ಕಾರ್ಡ್ ಕಳೆದು ಹೋಗಿತ್ತು. ಅದು ತೋರಿಸಲೇಬೇಕಿತ್ತು, ಕಾರ್ಡ್ ತೊಗೊಂಡು ಹೋಗಲೇಬೇಕಿತ್ತು. ಅದರಲ್ಲಿ ಹಿಸ್ಟ್ರಿ ಎಲ್ಲ ಇತ್ತು ಹಳೆದೆಲ್ಲ, ಹಾಗಾಗಿ ಬೇಕಿತ್ತು. ಬಟ್ ಏನಾಗಿತ್ತು ಅಂದರೆ ನನ್ನ ಹಸ್ಬೆಂಡ್ ಬೇರೆ ಪರ್ಮಿಷನ್ ಕೇಳಿ ಬಂದಿದ್ರು ಆಫೀಸಿಂದ. ಸೊ ಹಾಗಾಗಿ ಬೇಗ ಬೇಗ ಹೋಗಬೇಕಿತ್ತು, ಸಿಗ್ತಾನೆ ಇರಲಿಲ್ಲ. ನಾನು ಹುಡುಕ್ತಾ ಇದ್ದೀನಿ. ಅವರು ಕೂಡ ಬೈತಾ ಇದ್ರು, ಲೇಟ್ ಆಗುತ್ತೆ ಬಾಬಾ ಅಂತ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು. ನಾನು ಸುಮಾರು ಯೂಟ್ಯೂಬಲ್ಲೆಲ್ಲ ಆವಾಗ ನೋಡ್ತಾ ಇರ್ತಿದ್ದೆ, ಉಲ್ಫ್ ಮ್ಯಾಜಿಕ್ ತುಂಬ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಟ್ರೈ ಮಾಡಬಾರ್ದು ಅನಿಸ್ತು, ತಟ್ಟಂತ ನೆನಪಾಯಿತು. ಹಾಗಾಗಿ ಪ್ಲೀಸ್ ಹೆಲ್ಪ್ ಮೀ ಅಂತ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಒಂದು 2-3 ನಿಮಿಷ ಸಿಕ್ಕಿಲ್ಲ, ಆಮೇಲೆ 108 ಟೈಮ್ಸ್ ಏನೋ ಹೇಳಬೇಕಂತೆ, ಇಲ್ಲಾಂದರೆ ಇನ್ನೂ ಜಾಸ್ತಿನೂ ಹೇಳ್ತಾ ಇರ್ಬೋದು. ನಾನು ಹೇಳ್ತಾ ಇದ್ದೆ, ಒಂದು 50 ಸಲ ಹೇಳಿರ್ಬೋದು. ಸೊ ಆವಾಗಲೇ ನನಗೆ ಕಾರ್ಡ್ ಸಿಕ್ಬಿಟ್ಟು, ಸೊ ತುಂಬ ಖುಷಿ ಆಯಿತು. ಆಮೇಲೆ ಬೇಗ ಹಾಸ್ಪಿಟ್ಲಿಗೆ ಹೋಗಿದ್ದು, ಮತ್ತು ಥ್ಯಾಂಕ್ಸನ್ನು ಹೇಳಿದೆ ಸೊ ಉಲ್ಫ್ಗೆ. ಆವಾಗ ನನಗೆ ನಂಬಿಕೆ ಬಂತು. ಉಲ್ಫು ಫಸ್ಟು ಇನ್ಸಿಡೆನ್ಸ್ ಏನೋ ಸಿಕ್ಕಿರ್ಬೋದೇನೋ ಅಂದ್ಕೊಂಡೆ. ನೆಕ್ಸ್ಟ್ ಇನ್ನೊಂದ್ಸಲ ಏನಾಯ್ತು ಅಂದರೆ, ಬಸ್ಸಿಗೆ ಹೋಗಬೇಕಿತ್ತು, ಆಧಾರ್ ಕಾರ್ಡ್ ಸಿಗ್ತಾನೆ ಇರಲಿಲ್ಲ. ಸೊ ಹುಡುಕಿ ಸಾಕಾಯಿತು. ನೋಡ್ರೆ ಅಲ್ಲೇ ಇತ್ತು, ನಾನು ಎಷ್ಟು ಸಲ ಹುಡುಕಿದ್ದೀನಿ, ನನಗೆ ಸಿಕ್ಕೇ ಇಲ್ಲ. ಮತ್ತು ಆವಾಗ ಕೂಡ ಟ್ರೈ ಮಾಡಿದೆ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ. ಸೊ ಆವಾಗಲೂ ಕೂಡ ಅಷ್ಟೇ, ಹನ್ನೊಂದು ಸಲ ಹೇಳಿದ್ದೀನಿ ಅಷ್ಟೇ. ಮತ್ತೆ ಆಧಾರ್ ಕಾರ್ಡ್ ಸಿಕ್ಬಿಟ್ಟು ನನಗೆ ಇನ್ನೂ ಕೂಡ ನಂಬಿಕೆ ಜಾಸ್ತಿ ಆಗೋಯಿತು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಮೇಲೆ. ಸೊ ಆ ಥರ ಆಯಿತು. ಇನ್ನೊಂದು ಸಲ ಏನಾಯಿತು ಅಂದರೆ, ನಾನು ಮೊನ್ನೆ ಮುಂಬೈಗೆ ಹೋಗಿದ್ನಲ್ವ, ಆವಾಗ ಕೂಡ ಅಷ್ಟೇ. ನಂದು ಇಯರಿಂಗ್ಸ್ ಗೋಲ್ಡ್ ನಾನು ತೆಗೆದಿಟ್ಟಿದ್ದೆ, ನನ್ನ ತಂಗಿದು ಕೂಡ ತೆಗೆದು ಇಟ್ಟಿದ್ದು ಅವಳು. ಸೊ ಇಬ್ಬರದು ಸೇರಿಸಿ ಅವಳು ಒಂದು ಕಡೆಗೆ ಇಟ್ಟಿದ್ದು, ಸಿಗ್ತಾನೇ ಇರಲಿಲ್ಲ ಅವಳಿಗೆ. ಸೊ ನಾವು ಅವಳಿಗೆ ಹೇಳಿದೆ ಆಮೇಲೆ, ಸೊ ನೆನ್ಪು ಮಾಡ್ಕೋ ಜೊತೆ ಎಲ್ಲ ರೇಟ್ ಇದೆಯಾ ಅಂತ ಅಂದ್ಬಿಟ್ಟು. ಅವಳು ಸಿಗ್ತಾ ಇಲ್ಲ ಸುಮಾರು ಹೊತ್ತೆಲ್ಲ ಹುಡುಕಿದ್ವಿ. ಸೊ ಆಮೇಲೆ ಅವಳಿಗೆ ನಾನು ಹೇಳಿದೆ, ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಹೇಳಿ ಜ್ಯೋತಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅವಳು ಡೌಟಿಂದನೇ ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಅಂದ್ಬಿಟ್ಟು, ಸೊ ಹೇಳು ಜ್ಯೋತಿ ಸಿಗುತ್ತೆ ಅಂತ. ಅವಳು ಸುಮಾರು ಟ್ರೈ ಮಾಡಿದ್ಲು, ಒಂದು 50-60 ಆಗೋ ತನಕ ಹೇಳ್ತಾ ಹೋದ್ಲು. ಸೊ ಆಮೇಲೆ ಅವಳಿಗೆ ಕರೆಕ್ಟ್ ನೆನಪಾಯಿತು, ಅಲ್ಲೇ ಒಂದು ಟ್ರೇದಲ್ಲಿ ಇಟ್ಟಿದ್ಲು. ಸೊ ಇಬ್ಬರದು ಗೋಲ್ಡ್ ಇಯರಿಂಗ್ ಸಿಕ್ತು. ಸೊ ಆವಾಗಲೂ ಕೂಡ ನನಗೆ ತುಂಬ ಖುಷಿ ಆಯಿತು. ನನಗೆ ಇನ್ನೂ ಅಂದರೆ ನಂಬಿಕೆ ಒಂದು 90% ಬಂದು ಹೋಯಿತು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಮೇಲೆ. ಸೊ ಆ ಥರ ಆಯಿತು. ಇನ್ನೊಂದು ಸಲ ಕೂಡ ಅಷ್ಟೇ, ನನ್ನ ಮಗಳದು ಹಾಸ್ಪಿಟಲ್ ಕಾರ್ಡು, ಅದನ್ನು ಕೂಡ ನಾನು ಅಮ್ಮ ಮನೆಯಿಂದ ಡೆಲಿವರಿ ಮುಗಿಸ್ಕೊಂಡು ಬಂದಾಗ ಎಲ್ಲೋ ಇಟ್ಬಿಟ್ಟಿದೆ, ಸಿಗ್ತಾನೆ ಇರಲಿಲ್ಲ, ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಬೇಕಿತ್ತು. ಸೊ ಆಮೇಲೆ ಕೂಡ ನಾನು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳಿದೆ. ಸೊ ಆ ಟೈಮ್ ಸುಮಾರು 190 ಟೈಮ್ಸ್ ಏನೋ ಹೇಳಿದ್ದೀನಿ ಅನ್ಕೋತೀನಿ. ಹೇಳಿ ಅಂತೂ ಅವಳದು ಕಾರ್ಡ್ ಸಿಕ್ತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಸೊ ಮೊನ್ನೆ ಹೊಸ ಲಿಪ್ಸ್ಟಿಕ್ ತೊಗೊಂಡಿದ್ದೆ ನಾನು. ಸೊ ಅದು ನನ್ನ ಮಗಳು ಹಿಡ್ಕೊಂಡಿದ್ಲು. ಆಮೇಲೆ ಅವಳ ಕೈಯಿಂದ ತೆಗೆದ್ಬಿಟ್ಟು ನಾನು ಎಲ್ಲೋ ಇಟ್ಬಿಟ್ಟಿದ್ದೆ, ನೆನಪೇ ಇಲ್ಲ ಟ್ರೈಲ್ ಇಡೋಕ್ಕೆ. ಆಮೇಲೆ ಸಿಗ್ತಾ ಇಲ್ಲ, ಮ್ಯಾರೇಜಿಗೆ ಬೇರೆ ಹೋಗಬೇಕಿತ್ತು. ನನ್ನ ಹತ್ರ ಆ ಕಲರ್ ಲಿಪ್ಸ್ಟಿಕ್ಕು ಹಳೇದಿರಲಿಲ್ಲ, ಹಾಗಾಗಿ ಹೊಸ ತೊಗೊಬಂದಿದ್ದೆ. ಹಳೇದು ಬೇರೆ ಯಾರೋದು ಆರೆಂಜ್ ಕಲರ್ ಇತ್ತು, ಬಟ್ ನನಗೆ ಅಷ್ಟು ಸೂಟ್ ಆಗ್ತಿರ್ಲಿಲ್ಲ ಮದುವೆಗೆ ಹಾಕೊಂಡು ಹೋಗೋಕ್ಕೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಮತ್ತೆ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಎಷ್ಟು ನನಗೆ ಒಂಥರ ಅನಿಸ್ತಿತ್ತು, ಪಾಪ ಎಲ್ಲದಕ್ಕೂ ಉಲ್ಫ್ನ ಎಷ್ಟು ಸಲ ಕರೆಯೋದು ನಾನು ಚಿಕ್ಕದಕ್ಕೆಲ್ಲ, ಕರಿಬಾರ್ದು ಅನಿಸ್ತಾ ಇತ್ತು ಮನಸ್ಸಲ್ಲಿ. ಮತ್ತು ಸಿಗ್ತಾ ಇಲ್ಲ, ಇನ್ನೇನು ಮಾಡಬೇಕು, ಮದುವೆಗೆ ಹಾಕೊಂಡು ಹೋಗಲೇಬೇಕಲ್ವ ಲಿಪ್ಸ್ಟಿಕ್ ಅಂತ ಅಂದ್ಬಿಟ್ಟು. ಸೊ ಮತ್ತೆ ಟ್ರೈ ಮಾಡಿಬಿಟ್ಟೆ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ. ಒಂದು 10-11 ಟೈಮ್ಸ್ ಅಷ್ಟೇ ನಾನು ಹೇಳಿದ್ದು, ನನಗೆ ಸಿಕ್ಬಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ, ನಿಜವಾಗೂ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ನನಗೆ ತುಂಬ ಅಂದರೆ ತುಂಬ 99% ಹೇಳಿದ್ನಲ್ವ, 9% ವರ್ಕ್ ಆಗಿದೆ. 1% ಕೆಲವೊಂದ್ಸಲ ನಾನು ಹೇಳಿರ್ತೀನಿ, ಬಟ್ 2 ಮನಸ್ಸಿಂದ ಹೇಳಿರ್ತೀನಿ, ಬೇಕಾ ಬೇಡ ತುಂಬ ಸಲ ಉಲ್ಫ್ನ ಕರಿಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಆವಾಗ 1-2 ಸಲ ಏನೋ ವರ್ಕ್ ಆಗಿಲ್ಲ, ಬಿಟ್ಟರೆ ನನಗೆ ತುಂಬ ಸಲ ಅಂದರೆ ಹೇಳಿದ್ನಲ್ವ 99.9% ವರ್ಕ್ ಆಗಿದೆ. ತುಂಬ ಖುಷಿಯಾಗುತ್ತೆ. ಸೊ ಉಲ್ಫ್ಗೆ ಇನ್ನೊಂದ್ಸಲ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ನಿಜವಾಗೂ ಇದರಲ್ಲೆಲ್ಲ ಏನಂದರೆ ನಂಬಿಕೆ ಇರಬೇಕು. ನಾವು ಹೇಳಬೇಕಂದ್ರೆ, ನಾನು ಕೆಲವೊಂದೆಲ್ಲ ಸುಮಾರು ರಿಚುವಲ್ಸನ್ನು ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ ಎಲ್ಲ. ಕೆಲವೊಂದ್ಸಲ ನನಗೆ ಅಷ್ಟು ನಂಬಿಕೆ ಬರಲ್ಲ, ಕೆಲವೊಂದೆಲ್ಲ ವರ್ಕ್ ಆಗಲ್ಲ. ಬಟ್ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ನನಗೆ ಫಸ್ಟ್ ಟ್ರೈ ಮಾಡಿದಾಗಲೇ ನನಗೆ ಹೆಲ್ಪ್ ಆಯಿತು. ಹಾಗಾಗಿ ನಾನು ತುಂಬ ಸಲ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌವನ್ನು ನಾನು ಟ್ರೈ ಮಾಡ್ತೀನಿ. ಚಿಕ್ಕದಕ್ಕಷ್ಟೇ ನಾನು ಟ್ರೈ ಮಾಡಿದ್ದೀನಿ, ದೊಡ್ಡ ವಿಷಯಕ್ಕೆಲ್ಲ ಇನ್ನೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌವನ್ನು. ಸೊ ಇನ್ನೊಂದ್ಸಲ ಆ ಥರ ಏನಾದರೂ ದೊಡ್ಡದಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ತಿಳಿಸ್ತೀನಿ ನನಗೆ ಯಾವ ಥರ ಹೆಲ್ಪ್ ಆಯಿತು ಅಂತ.
ಸೊ ಈ ರೀತಿಯಾಗಿ ನನಗೆ ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಿಜವಾಗೂ ಇದು ವರ್ಕ್ ಆಗುತ್ತೆ, ಬಟ್ 100% ನಂಬಿಕೆಯಿಂದ ಹೇಳಬೇಕು. ನಂಬಿಕೆಯಿಂದ ಹೇಳಿದ್ರೆ ಖಂಡಿತವಾಗಿಯೂ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಯಾರಿಗಾದರೂ ಈ ಥರ ಎಲ್ಲ ಆಗಿರುತ್ತಲ್ವ, ನಾವು ಎಲ್ಲೆಲ್ಲೋ ಇಟ್ಟಿರ್ತೀವಿ, ಒಂದೊಂದ್ಸಲ ಸಿಗೋದೇ ಇಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಅಷ್ಟೇ. ಸೊ ಕೆಲವೊಂದ್ಸಲ ಅರ್ಜೆಂಟ್ ಇರುತ್ತೆ, ಆ ಟೈಮಲ್ಲಿ ಉಲ್ಫ್ನ ಬಿಲೀವ್ ಮಾಡಿ ಕರೆದ್ರೆ ನಿಜವಾಗ್ಲೂ ಉಲ್ಫ್ ಹೆಲ್ಪ್ ಮಾಡುತ್ತೆ. ಸೊ ನನಗಂತೂ ತುಂಬ ಹೆಲ್ಪ್ ಮಾಡಿದೆ. ಸೊ ನಾನು ತುಂಬ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಉಲ್ಫ್ಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನೀವು ಕೂಡ ಟ್ರೈ ಮಾಡಿ ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅನ್ನೋ ನಂಬಿಕೆಯಿಂದ. ಸೊ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ದೊಡ್ಡದ್ದು ಹೇಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಥರ ಚಿಕ್ಕದು ನಮಗೆ ಇದೇ ದೊಡ್ಡ ವಿಷಯಗಳಾಗುತ್ತಲ್ವ. ಕೆಲವೊಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಮತ್ತು ಅರ್ಜೆಂಟಲ್ಲಿ ನಾವೆಲ್ಲರೂ ಹೊರಟಿರ್ತೀವಿ, ಆವಾಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.